ಹಾಯ್ ನಮಸ್ತೆ. ನಾನು ಇವತ್ತೊಂದು ಟ್ರೈಲರ್ನ ರಿವ್ಯೂ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಗುರು. ಯಾವ್ದು ಆ ಟ್ರೈಲರ್ ಅಂದ್ರೆ ಲ್ಯಾಂಡ್ ಲಾರ್ಡ್ ಅನ್ನೋ ಸಿನಿಮಾದು. ಗುರು, ವಿಜಯ್ ಅವರು ನಟಿಸಿರ್ತಕ್ಕಂಥ ಸಿನಿಮಾ ಲ್ಯಾಂಡ್ ಲಾರ್ಡ್. ರಚಿತಾ ರಾಮ್ ಅವರು ರಗಡ್ ಲುಕ್ ನಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜಡೇಶನ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದಾರೆ. ಇವರು ಕಾಟೇರ ಸಿನಿಮಾನ ನಿರ್ದೇಶನ ಮಾಡಿದ್ರು. ಅದೇ ಬೇಸಿಕ್ ಆಗಿ ಅದೇ ರೀತಿಯಾಗಿ ಇದನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಹಾಗೆ ಅಜನೀಶ್ ಬಿ ಲೋಕನಾಥ್ ಅವರು ಸಂಗೀತ ನಿರ್ದೇಶನ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ಅಂತೂ ಚಿಂದಿ ಅಂತ ಹೇಳ್ಬಿಡ್ಬೋದು. ಬ್ಯಾಕ್ ಗ್ರೌಂಡ್ ವಾಯ್ಸ್ ಸಾಕಾಗಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾನೇ ಚಿಂದಿ ಆಗಿದೆ, ಕ್ಯಾಚಿ ಆಗಿದೆ ಅಂತ ಹೇಳ್ಬೋದು. ಹಾಗೆ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನು? ಸೊ ಭೂಮಿಯ ಒಡೆಯ ಮತ್ತು ಕೂಲಿ ಕಾರ್ಮಿಕರ ನಡುವೆ ನಡೀತಕ್ಕಂತ ಒಂದು ಸಂಘರ್ಷ ಅಂತ ಹೇಳ್ಬೋದು. ಸೊ ಈ ಸಿನಿಮಾದ ಲೈನ್ ನೋಡೋದಾದ್ರೆ ನನಗನ್ಸಿದ್ದು, ಭೂಮಿಯ ಒಡೆಯ ಮತ್ತು ಕೂಲಿ ಕಾರ್ಮಿಕರು ಹಾಗೂ ಬಡವರು ಮತ್ತು ಶ್ರೀಮಂತರು ಈ ಮಧ್ಯೆ ನಡೀತಕ್ಕಂತ ದೌರ್ಜನ್ಯ, ನಡೀತಕ್ಕಂತ ಸಂಘರ್ಷನ ಈ ಸಿನಿಮಾದಲ್ಲಿ ತೋರಿಸಿದ್ರೆ ಅಂತಾನೆ ಹೇಳ್ಬೋದು. ಹಾಗೆ ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಒಂದು ರಗಡ ಕಾಣಿಸ್ಕೊಂತಾರೆ. ಹಾಗೆ ಅವರ ಡೈಲಾಗ್ ಕೂಡ ತುಂಬಾನೇ ಚೆನ್ನಾಗಿದೆ. ಕಾಯೋ ದೇವ್ರೆ ಆಯುಧನ ಹಿಡಿದಿರ್ಬೇಕಾದ್ರೆ ನಾವು ಯಾಕೆ ಹಿಡಿಬಾರ್ದು ಆಯುಧ ಅಂತಕ್ಕಂತ ಒಂದ್ ಡೈಲಾಗು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ವಿಜಯ್ ಅವರ ಡೈಲಾಗು ತುಂಬಾನೇ ಚೆನ್ನಾಗಿದೆ. ಸ್ವಾಭಿಮಾನದ ಬಗ್ಗೆ ಅವ್ರು ಮಾತಾಡಿರೋದು ತುಂಬಾನೇ ಅದ್ಭುತವಾದ ಡೈಲಾಗು. ಹಾಗೆ ಡೈಲಾಗ್ ಡೆಲಿವರಿ ನೀವು ಕೇಳಂಗೆ ಇಲ್ಲ. ಯಾಕಂದ್ರೆ ಜಡೇಶ್ ಹಂಪಿ ಅವರು ಸಂಭಾಷಣೆ ಬರೆಯೋದ್ರಲ್ಲಿ ಎತ್ತಿದ ಕೈ. ಅದರಲ್ಲೂ ಒಂದೊಂದು ಮಾತಿನ ಜೋಡಣೆ ಎಷ್ಟು ಚೆನ್ನಾಗಿ ಬರೀತಾರೆ ಅನ್ನೋದನ್ನ ನೀವು ಕಾಟೇರ ಸಿನಿಮಾದಲ್ಲಿ ನೋಡಿರ್ಬೋದು ಗುರು. ಅದೇ ರೀತಿಯಾಗಿ ಈ ಸಿನಿಮಾದಲ್ಲೂ ಸಂಭಾಷಣೆನ ಬರ್ದಿದ್ರೆ, ಹಾಗೆ ನಿರ್ದೇಶನ ಮಾಡಿದ್ರೆ ಅದೇ ರೀತಿಯಾಗಿ ನಿರ್ದೇಶನ ಕೂಡ ಇನ್ನು ಸಖತ್ತಾಗಿ ಇದೆ ಅಂತ ಹೇಳ್ಬೋದು ನೀವು. ಸೊ ಈ ಟ್ರೈಲರ್ ನಾನು ನೋಡಿದ್ಮೇಲೆ ಇದ್ರಲ್ಲಿ ಸಾಕಷ್ಟು ಕಲಾವಿದರು ನಟಿಸಿದ್ದಾರೆ. ರಾಕೇಶ್ ಅಡಿಗ ಅನ್ನೋಂತ ನಟ ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಕಾಣಿಸ್ಕೊಂತಾರೆ. ಹಾಗೆ ಮಿತ್ರ ಅವರು ಕೂಡ ಕಾಣಿಸ್ಕೊಂತಾರೆ. ಮತ್ತೆ ಇನ್ನು ದೊಡ್ಡ ವಿಲನ್ ಆಗಿ ಒಬ್ಬ ನಟ ಅಂತಾನೆ ಹೇಳ್ಬೋದು, ದೊಡ್ಡ ನಟ. ಅವರು ಕೂಡ ಒಂದ್ ಸಿನಿಮಾನ ಮಾಡಿದ್ರು. ಸೊ ಪ್ರೊಡ್ಯೂಸ್ ಕೂಡ ಮಾಡಿದ್ರು. ಸೊ ಯಾರು ಅಂತ ನೀವು ತಲೆ ಕೆಡ್ಸ್ಕೊಂತ ಇದ್ರಿ ಅಂದ್ರೆ, ಒಂದು ಮಟ್ಟೆಯ ಕಥೆ ಸಿನಿಮಾದ ಮೂಲಕ ಖ್ಯಾತಿಯನ್ನೇ ಪಡೆದಿರ್ತಕ್ಕಂತ ರಾಜ್ ಬಿ ಶೆಟ್ಟಿ ಅವರು. ಇವರು ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂತ ಇದ್ದಾರೆ. ಇವತ್ತಿನ ರಿವೀಲ್ ಆಗಿರ್ತಕ್ಕಂಥ ಟ್ರೈಲರ್ ಅಲ್ಲಿ ರಾಜ್ ಬಿ ಶೆಟ್ಟಿನೇ ಹೈಲೈಟ್. ಹಾಗೆ ವಿಂಟೇಜ್ ಕಾರ್ನ ಈ ಸಿನಿಮಾದಲ್ಲಿ ತೋರಿಸ್ತಾರೆ. ಆದ್ರೆ ಅದರಿಂದ ಇಳಿಯೋದು ಯಾರು ಅನ್ನೋದು ತೋರ್ಸಲ್ಲ. ಸೊ ಅವಿನಾಶ್ ಅವರು ಕಾಣಿಸ್ಕೊಂತಾರೆ. ಹಾಗೆ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಹಾಗೆ ವಿಜಯ್ ಅವರ ಮಗಳು ರಿತನ್ಯ ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರೆ ಅಂತ ಹೇಳ್ಬೋದು. ಈ ಸಿನಿಮಾ ಜನವರಿ 23ಕ್ಕೆ ಎಲ್ಲಾ ಕಡೆನೂ ರಿಲೀಸ್ ಆಗ್ತಾ ಇದೆ. ಸಿನಿಮಾ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ಶೂಟಿಂಗ್ ಮಾಡ್ಬೇಕಾದ್ರೆ ಆ ಮೇಕಿಂಗ್ ದೃಶ್ಯಗಳನ್ನ ನಾನು ನೋಡಿದೆ, ತುಂಬಾನೇ ಚೆನ್ನಾಗಿದೆ. ಹಾಗೆ ಒಂದು ಬೇಜಾರಿನ ಸಂಗತಿ ಏನಂದ್ರೆ, ಈ ಸಿನಿಮಾದ ಒಂದು ಮದುವೆ ಸನ್ನಿವೇಶನ ಎಲ್ಲೋ ಲೀಕ್ ಆಗ್ಬಿಟ್ಟಿದೆ. ಸೊ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ವೈರಲ್ ಆಗ್ತಾ ಇದೆ. ಸೊ ಅದನ್ನೆಲ್ಲ ತಲೆಗೆ ಹಚ್ಕೊಂಡೆ ಎಲ್ರು ಥಿಯೇಟರ್ ಬಂದ್ ಸಿನಿಮಾ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಗುರು. ಯಾಕಂದ್ರೆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಕಷ್ಟಪಟ್ಟು ತುಂಬಾ ಗಮನ ಇಟ್ಟು ಸಖತ್ತಾಗಿ ಮಾಡಿದ್ದಾರೆ ಸಿನಿಮಾನ. ಸೊ ಈ ಸಿನಿಮಾ ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ನನ್ಗನ್ಸುತ್ತೆ ಗುರು. ಕಾಟೇರ ಬ್ಲಾಕ್ ಬಸ್ಟರ್ ಆದಂಗೆ ಈಗ ವಿಜಯ್ ಅವರ ಸಿನಿಮಾ ಲ್ಯಾಂಡ್ ಲಾರ್ಡ್ ಕೂಡ ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾಗೆ ರಚಿತಾ ರಾಮ್ ಅವರ ಆಕ್ಟಿಂಗು ಕೇಳಂಗೆ ಇಲ್ಲ. ಯಾಕಂದ್ರೆ ರಜನಿಕಾಂತ್ ಜೊತೆ ಅವ್ರು ಮಾಡಿದ್ರು ಆಕ್ಟಿಂಗು. ಸೊ ಅದನ್ನ ನೀವು ನೋಡಿರ್ಬೋದು. ಅದು ನೋಡಿ ಆದ್ಮೇಲೆ ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಗಿಂತ ರಗಡ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ ತುಂಬಾನೇ ಹಳ್ಳಿ ಸ್ಟೈಲ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಟೀಸರ್ ನೋಡಿದ್ರೆ ಟೀಸರ್ ಅಲ್ಲಿ ಗೊತ್ತಾಗುತ್ತೆ ಗುರು. ಸೊ ನನಗೆ ಈ ಸಿನಿಮಾದ ಎಲ್ಲಾನು ನನಗೆ ಇಷ್ಟ ಆಯ್ತು. ಟ್ರೈಲರ್ ನೋಡಿದ್ಮೇಲೆ ನಾನು ಸಿನಿಮಾ ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ಯಾರೆಲ್ಲ ನೀವು ಕಾಯ್ತಾ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಏನಾದ್ರೂ ನಾನು ಚೇಂಜಸ್ ಮಾಡ್ಕೊಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ವೀಕ್ಷಕರೇ ನನ್ನ ವಿಡಿಯೋನ ಹೀಗೆ ನೋಡ್ತಾ ಇರಿ ನನ್ನ ಚಾನಲ್ನ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಯಮಾಡಿ ಒಂದು ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗುರು.